ಸೊ ಒಂದು 10 ಗಂಟೆಗೆ ಬಂದ್ವಿ. ಸೊ ಬಂದುಬಿಟ್ಟು ಇಷ್ಟು ಬುಷ್ ಕಟ್ರ್ ಹೊಡೆದಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಇನ್ನೂ ಅಷ್ಟು ದೂರ ಹೊಡಿಬೇಕಾಗಿದೆ. ಎಷ್ಟು ಹೊತ್ತು ಟೈಮ್ ಆಗ್ತದೆ ಗೊತ್ತಿಲ್ಲ, ಬಟ್ ಇವಾಗಲೇ ಒಂದು 12:30 ಆಗಿಬಿಟ್ಟಿದೆ. ಸೊ ನಾವು ಇನ್ನೂ ನನಗೆ 1.5 ಅವರ್ ಕೆಲಸ ಮಾಡ್ಬೋದು. 2 ಗಂಟೆಗಳಲ್ಲಿ ಬಿಟ್ಟರೆ ಒಳ್ಳೆಯದು. ಸೊ ಆವಾಗ ಬೇಗ ಹೋಗಿ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು. ಪೆಟ್ರೋಲ್ ಸದ್ಯಕ್ಕೆ ಖಾಲಿ ಆಯಿತು. ಸೊ ಪೆಟ್ರೋಲ್ ಹಾಕೋದಕ್ಕೋಸ್ಕರ ನಿಲ್ಲಿಸಿದ್ದೀನಿ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಈ ಕ್ಲೈಮೇಟಲ್ಲಿ ಸೊ ಕೆಲಸ ಮಾಡೋಕ್ಕೂ ಸ್ವಲ್ಪ ಈಸಿ ಅನಿಸ್ತದೆ. ಬಿಸಿಲಿದ್ದಾಗ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಅಷ್ಟೊಂದು ಕಷ್ಟ ಅನಿಸ್ತಾ ಇಲ್ಲ, ಬಟ್ ಭಾಳ ಇದೆ. ಸೊ ಗಂಟೆ ಲೆಕ್ಕದಲ್ಲಿ ಹೊಡಿಬೇಕಾದ್ರೆ ನಮ್ಗೆ ಅಭ್ಯಾಸ ಇರಬೇಕು, ಅಭ್ಯಾಸ ಆಗಬೇಕು ಮತ್ತು ಎಕ್ಸಸೈಸ್ ಆಗ್ತದೆ. ಮೈನ್ ರೀಸನ್ನು ಎಕ್ಸಸೈಸ್ ಆಗಬೇಕು ಅಂತಲೇ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನು ಎಷ್ಟು ದಿವಸಕ್ಕೆ ಏನು ಮಾಡೋಕ್ಕಾಗ್ತದೆ ಅಂತ. ಒಟ್ಟಿನಲ್ಲಿ ಇದನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮಿಂದ ಆದಷ್ಟು ಶ್ರಮ ಪಡಬೇಕು ಅಂತ ಮಾಡಿದ್ದಾರೆ. ಅಲ್ಲಿ ನಮ್ಮ ಮಿಸ್ಸಸ್ ಅವರು ನಾನು ಕೆಲಸ ಇಲ್ಲಿ ಮಾಡೋದನ್ನು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲ, ಅವರು ತುಂಬ ಕೆಲಸ ಮಾಡ್ತಾರೆ ಇಲ್ಲಿ. ಸೊ ಸದ್ಯಕ್ಕೆ ಕೂತ್ಕೊಂಡಿದ್ದಾರೆ ಅಷ್ಟೇ.